ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಈಗ ಸುಮಾರು ಒಂದು 2 ತಿಂಗಳೇನೋ ಆಯಿತು ನೀವು ನಮ್ಮ ಚಾನಲಲ್ಲಿ ಎಂಟ್ರಿ ಆಗಿ. ಒಂದಷ್ಟು ನೀವು ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ಸಾಕಷ್ಟು ಕೇಸುಗಳು ಬರ್ತಾ ಇದ್ದಾವೆ, ಕೆಲವು ವಿಚಿತ್ರ ಕೇಸುಗಳೆಲ್ಲ ಸಿಗ್ತಾ ಇದ್ದಾವೆ, ಅಟೆಂಡ್ ಮಾಡ್ತಾ ಇದ್ದೀವಿ, ರಿಸಲ್ಟ್ ಕೊಡ್ತಾ ಇದ್ದೀನಿ. ಸೊ ಇವೆಲ್ಲ ಮಾತಾಡ್ತಾ ಇದ್ರಿ. ಸೊ ನಮ್ಮ ವೀಕ್ಷಕರ ಗಮನಕ್ಕೆ ಸಾಕಷ್ಟು ಬೇರೆಯವರು ಕೂಡ ನಮ್ಮಲ್ಲಿರೋ ಗುರುಗಳು ಅವ್ರಿಗಾಗಿರೋ ಕೆಲವೊಂದಷ್ಟು ಅನುಭವಗಳನ್ನ, ಕೆಲವು ವಿಚಿತ್ರ ಕೇಸುಗಳನ್ನ ನಮ್ಮ ಗಮನಕ್ಕೆ ತೊಗೊಂಬಂದಿದ್ದಾರೆ, ನಮ್ಮ ವೀಕ್ಷಕರ ಗಮನಕ್ಕೂ ತೊಗೊಂಬಂದವ್ರೆ. ಕೆಲವ್ರನ್ನ ನಾನು ಮಾತಾಡ್ಸಿದ್ದೀನಿ. ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿಗಳು, ಒಂದೊಂದು ಕೇಸುಗಳು ಒಂದೊಂದು ರೀತಿ ಅನುಭವಗಳನ್ನ ಕೊಟ್ಟೈತೆ. ಯಾಕಂದರೆ ಆ ಥರ ತೊಂದರೆಗಳಲ್ಲಿರೋರು ನಮ್ಮ ಸಮಾಜದಲ್ಲಿ ಇದ್ದಾರೆ. ಸೊ ಅವರು ನಮ್ಮ ಗಮನಕ್ಕೆ ಕಾಣಿಸ್ತಾವ್ರೆ. ಒಬ್ಬೊಬ್ರಿಗೆ ಇದು ಹಿಂಗೈತೆ ಅನ್ನೋ ಥರ ಆಶ್ಚರ್ಯ ಆಗುತ್ತೆ ಆ ಥರ ಕೇಸುಗಳು. ಸೊ ನೀವು ಸಾಕಷ್ಟು ಈ ಥರದ್ದು, ಸ್ಪೆಷಲಿ ನೀವು ಲೇಡೀಸ್ ಇರೋದ್ರಿಂದ ಈ ಫೀಲ್ಡು ನಿಮಗೆ ಸ್ವಲ್ಪ ಟಫು ಅನ್ನೋ ಥರ ನಮ್ಗೆ ಕಾಣಿಸುತ್ತೆ ಬಿಗಿನಿಂಗ್. ಯಾಕಂದರೆ ಇದು ಮೊದಲೇ ಈ ಒಂದು ಭೂತ ಪ್ರೇತ ಮಾಟ ಮಂತ್ರ, ಸೊ ಕಾನ್ಸೆಪ್ಟ್ ಹಿಂಗಿದೆ ಈ ಒಂದು ಫೀಲ್ಡು. ಇದರಲ್ಲೆಲ್ಲ ಸ್ವಲ್ಪ ಧೈರ್ಯ ಬೇಕು, ಆಮೇಲೆ ಒಂದಷ್ಟು ಬ್ಯಾಕ್ ಸಪೋರ್ಟ್ ಇದ್ದರೆ ಇದರಲ್ಲೆಲ್ಲ ನಿಂತ್ಕೊಬೋದು. ಇಲ್ಲಾಂದರೆ ಈ ಫೀಲ್ಡಲ್ಲಿ ಕಷ್ಟ ಆಗುತ್ತೆ. ಈ ಒಂದಷ್ಟು ಹೆಂಗಪ್ಪ ಇವೆಲ್ಲ ಹೋಗಿ ಮಾಡೋದು, ಅಲ್ಲೆಲ್ಲೋ ಹೋಗಬೇಕು, ಅಲ್ಲೆಲ್ಲೋ ದೂರದಲ್ಲಿ, ಅದು ಏನು ನಿರ್ಜನ ಜಾಗಗಳು, ಮಧ್ಯರಾತ್ರಿಗಳು. ಸೊ ಇವೆಲ್ಲ ನೋಡಿದಾಗ ಕೇಳಬೇಕಾದ್ರೇ ಇವೆಲ್ಲ ರಿಸ್ಕ್ ಆಗುತ್ತಪ್ಪ ಅನ್ನಿಸುತ್ತೆ. ಸೊ ನಿಮಗೆ ಪರ್ಸ್ನಲಿ ಈ ಫೀಲ್ಡಿಗೆ ಬಂದಾಗಿನಿಂದ ಯಾವ ರೀತಿ ಈ ಫೀಲ್ಡ್ ನಿಮಗೆ ಅನುಭವ ಕೊಟ್ಟೈತೆ? ಸಾಕಪ್ಪ ನಂಗೆ ಯಾಕೆ ಇದು ಬೇಕು, ಬೇರೆ ಏನೋ ಮಾಡೋಣ ಅಂತ ಅನಿಸಿ ನೀವು ಇದು ಬಿಟ್ಬಿಟ್ಟು ಹೋಗೋ ಥರ ಮೈಂಡ್ ಬಂದಿತ್ತೆ ಯಾವಾಗಾದರೂ? ಇಲ್ಲ ನಿಮಗೆ ಡಿಸ್ಟರ್ಬ್ ಆಗೋ ಥರ ಯಾವುದಾದ್ರೂ ಘಟನೆಗಳು, ಇಲ್ಲ ಯಾವುದಾದ್ರೂ ಕೇಸ್ ಅಟೆಂಡ್ ಮಾಡಬೇಕಾದ್ರೆ ಏನಾದರೂ ಆಗಿರೋ ಅನುಭವಗಳು, ವಿಚಿತ್ರ ಅನುಭವಗಳು ಇದ್ರೆ ಅದನ್ನು ಶೇರ್ ಮಾಡಿ. ವಿಚಿತ್ರ ಅನುಭವಗಳು ಅನ್ನೋದಕ್ಕಿಂತ ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ಇದು ಭಾಳ ಡೇಂಜರ್ ಫೀಲ್ಡ್. ಒಂದು ನಿಮಿಷ, ಒಂದು ಸೆಕೆಂಡ್ ಯಾಮಾರಿದ್ರೂ ನಮ್ಮ ಪ್ರಾಣಗಳೇ ಹೋಗುವಂಥ ಫೀಲ್ಡ್ ಇದು. ಇದರಲ್ಲಿ ನಮ್ಮ ಹಿಂದೆ ಯಾರಿದ್ದಾರೆ ಅಂತಲೂ ನೋಡೋಕ್ಕಾಗಲ್ಲ. ನಾವು ಕುಂತಾಗ ಒಂದು ಪೂಜೆಗೆ ಆಗಿರ್ಬೋದು, ಇನ್ನೊಂದು ಏನಕ್ಕೆ ಪ್ರೇತ ಉಚ್ಚಾಟ, ಪ್ರತಿಯೊಂದಕ್ಕೂ ನಮ್ಮ ಮೈಂಡು ಪೂರ್ತಿ ನಾವು ಮಾಡುವಂಥ ಕೆಲಸದಲ್ಲಿ ಇರಬೇಕಿದು, ಬೇರೆ ಕಡೆ ಹೋಗಬಾರ್ದು. ನನಗೆ ಇದರಲ್ಲಿ ಆಗಿರುವಂಥ ಅನುಭವ ಅಂತ ಅಂದರೆ, ನಾನು ಜಾಸ್ತಿ ರಿಸ್ಕಾಗಿ ತಗೊಳ್ಳೋಂಥದ್ದು ಪ್ರೇತ ಉಚ್ಚಾಟನೆ. ನಿಮ್ಗೆ ಅದೇ ಜಾಸ್ತಿ ರಿಸ್ಕು? ನಾನು ತಗೊಳ್ಳೋದು ಒಂಥರ ಇಷ್ಟಪಟ್ಟು ತಗೋತೀನಿ. ಏಕೆಂತಂದರೆ ಈ ಆತ್ಮಗಳ ಬಿಡುಗಡೆ ಆಗಿರುತ್ತಲ್ಲ ಸರ್, ಸತ್ತಾಗ ಕೂತ್ಕೊಂಡು ಮಾತಾಡ್ಸೋದು. ಈಗ ಹತ್ರದಲ್ಲಿ ಹೋಗಿ ಕೂತ್ಕೊಂಡು ಏನಾಗಿದೆ, ಏನು ಎತ್ತ, ನೀವು ಏನಕ್ಕೆ ಸತ್ರಿ, ಸುಸೈಡ್ ಮಾಡ್ಕೊಂಡೆ ಎಕ್ಸ್ಪೋಸ್ ಆದಾಗ ಅವ್ರನ್ನ ಮಾತಾಡ್ಸೋದು. ಈಗ ನೀವು ಏನಕ್ಕೆ ತೀರೋದ್ರಿ, ಏನು ಅಂದ್ರೆ ಒಂದು ಆತ್ಮೀಯ ಬಂಧ. ಅಂದ್ರೆ ಈಗ ಬಂದಾಗ ನೀವೇನಕ್ಕೆ ಸತ್, ಈಗ ನಾವು ಬೈತೀವಿ ಕೆಲವರು, ನಮ್ಮ ಹಳ್ಳಿ ಕಡೆ ನಮ್ಮ ಆಸ್ತಿ ನಿಮ್ಮ ಆಸ್ತಿ ತಿಂದಿದ್ವಾ, ನಾವು ನಮ್ಮ ಮನೆ ಮೇಲೆ ಬಂದಿದ್ದೀರಲ್ಲ ಹಾಗೆ ಬೈತಾರೆ. ಅವಾಗ ಈಗ ನಾವು ಅವನ್ನ ರ್ಯಾಶ್ ಆಗೂ ನೋಡೋಕ್ಕಾಗಲ್ಲ. ಒಂದು ಉಪಾಯದಲ್ಲಿ ನಮ್ಮ ಬುದ್ಧಿಬಲನೂ ಉಪಯೋಗಿಸ್ಬೇಕು, ದೈವಬಲನೂ ನಾವು ಉಪಯೋಗಿಸ್ಕೊಂಡು ಏನಕ್ಕೆ ಬಂದಿದೀಯಾ ಏನು ಅಂತ ಕೇಳ್ಕೊಂಡು, ಈಗ ಹತ್ರದಲ್ಲಿ ಒಳ್ಳೆ ಫ್ರೆಂಡ್ ಆಗಿ ಕೂತ್ಕೊಂಡು ಮಾತಾಡಿಸ್ಕೊಂಡು ನಂತರ ಅವಕ್ಕೊಂದು ಬೀಳ್ಕೊಡುಗೆ, ನೀವು ಯಾತಕ್ಕೆ ಹೋಗ್ತೀರಾ, ಏನು ಏನಾರು ಅವಕ್ಕೊಂದು ಆಸೆ ಅನ್ನೋದಿರುತ್ತೆ. ಅದನ್ನ ಇಲ್ಲ ನಿಮ್ಗೆ ಏನಾರು ಆಸೆ ಇದ್ರೆ ಹೇಳಿ, ಅದನ್ನ ನಾವು ಇದು ಮಾಡ್ಕೊಡ್ಬೋದು ಅಂತ ಕೇಳಿದಾಗ, ಅದು ಏನಾದ್ರು ಆಸೆ ಆಕಾಂಕ್ಷೆಗಳಿದ್ರೆ ಹೇಳ್ಬೋದು. ಹೇಳಿದಾವೆ, ನಾನು ಇದನ್ನೇ ತಿನ್ಬೇಕು, ಇಲ್ಲ ನಾನು ಇಂಥ ಕಡೆಗೆ ಹೋಗಿ ಬರಬೇಕು, ಇಲ್ಲ ನಾನು ಇಂಥದ್ದೇ ಊಟ ಮಾಡಬೇಕು, ನಾನಿಲ್ಲ ಇಂಥವ್ರು ನೋಡಬೇಕು, ಇಂಥವ್ರ ಜೊತೆ ಮಾತಾಡಬೇಕು ಅಂತನೂ ಅದು ಬೇಡಿಕೆಗಳನ್ನ ಇಡುತ್ತೆ. ಇಟ್ಟಾಗ ನಾವು ಅದರ ಆಸೆಗಳನ್ನ ಈಡೇರಿಸಿದಾಗ ಅದು ಆಟೋಮೆಟಿಕ್ ಆಗಿ ಓದಂತ ಆತ್ಮಗಳು ಎಷ್ಟೋ ಇದೆ, ಹೋಗ್ತವೆ. ಮತ್ತೆ ಹೋಗದೆ ಇರುವಂತ ಆತ್ಮಗಳು ಎಷ್ಟೋ ಇದೆ. ಅಂತ ಆತ್ಮಗಳಿಗೆ ಕೆಲವು ಬಂಧನ, ಕಲ್ಲು ಅಂತ ನಾವ್ ಹೇಳ್ತೀವಿ, ಕಲ್ಲು ಹಾಕ್ಸೋದು. ಕಲ್ಲು ಇದ್ಯಾವ ತರ ಮೇಡಮ್, ಇದೇನು ಕಾನ್ಸೆಪ್ಟ್ ಸರ್? ಅಂದ್ರೆ ಈಗ ಯಾವ್ದಾದ್ರು ಒಂದು ಪ್ರೇಕ್ಷಣೀಯವಾದಂತ ದೈವಸ್ಥಳ ಅಂತ ಅಲ್ಲಿ ಒಂದು ಕಲ್ಲು ಹಾಕ್ಸೋದು ಅಂತ ನಾವು ಹೇಳ್ತೀವಿ, ಪದ್ಧತಿ ಆವಾಗಿನಿಂದ ನಡ್ಕೊಂಡು ಬಂದಿರೋದು. ಈ ಒಂದು ಪ್ರೇತ ಏನಿದೆ, ಆ ಪ್ರೇತನ ಆ ಕಲ್ಲಿಗೆ ಆಕರ್ಷಣೆ ಮಾಡುವಂಥದ್ದು. ಕಲ್ಲು ಉಣಿಸ್ಬೇಕಾ ಇವರು? ಉಣಿಸ್ಬೇಕು. ಕಲ್ಲು, ಹೊಸ ಕಲ್ಲು ತಗೊಂಬಂದು ಇದಕ್ಕೋಸ್ಕರ ಉಣಿಸಿ ಅದಕ್ಕೊಂದು ಜಾಗ ಮಾಡ್ಕೊಡ್ತಾರ ಈ ಕಲ್ಲಲ್ಲಿ ಇರುವಂತ. ಅಂದ್ರೆ ಅದು ದೇವಸ್ಥಾನಗಳ ಮೆಟ್ಲಲ್ಲಾಗಿರ್ಬೋದು, ಇಲ್ಲ ದೈವ ಓಡಾಡುವಂಥ ಸ್ಥಳದಲ್ಲಾಗಿರ್ಬೋದು, ಅದ್ರ ಮೇಲೆ ಒಂದು ಆ ಭೂಮಿ ಮೇಲೆ ದೈವದ ಪಾದ ಸ್ಪರ್ಶ ಆಗಿರ್ಬೋದು, ಮನ್ಸೂನ್ ಪಾದ ಸ್ಪರ್ಶ ಆಗಿರ್ಬೋದು, ಇಷ್ಟು ಜನ ತುಳಿದಾಗ, ಇಷ್ಟು ಸರಿ ದೈವ ಸ್ಪರ್ಶ ಆದಾಗ ಅದಕ್ಕೆ ಬಿಡುಗಡೆ ಅನ್ನೋದೊಂದು ಇರುತ್ತೆ. ಸೊ ಈ ತರ ಒಂದು ಕಾನ್ಸೆಪ್ಟ್ ಐತೆ ಇದೆ. ಈಗ ಎಷ್ಟೋ ರೀಸೆಂಟ್ ಆಗಿ ಒಂದು 3 ದಿವಸದಲ್ಲಿ ಮೊನ್ನೆ ಪ್ರೇತ ಉಚ್ಚಾಟನೆಗೆ ಅನ್ಕೊಂಡು ಹೋದಾಗ
ನಾನು ಹೋಗಲ್ಲ, ಅಮ್ಮನೇ ಮಗಳ ಮೇಲೆ ಬಂದಿರುವಂಥದ್ದು, ನಾನು ಹೋಗಲ್ಲ, ಏನು ಮಾಡ್ತೀಯ ಮಾಡ್ಕೊ. ಸುಮಾರು ಇಷ್ಟು ಅಪ್ಪ ಬಂತು ಕಲ್ಲು ತೆಗೆದು ಬೀಸ್ಬಿಟ್ಟಾಗ ಇಲ್ಲಿಗೆ ಬಂದ, ಅದು ಸ್ವಲ್ಪ ಟಚ್ ಆಗಿರೋದು ನಿಮ್ಗೆ. ಹಾಂ, ತಲೆಗೆ ಹೊಡೆದು ಬಿಡ್ತಾ? ತಲೆಗೆ ಹೊಡೆದಿರೋದು ಸರ್. ಏನಾದ್ರೂ ನಾನು ಅದು ಬಂದು ಫೋರ್ಸ್ಗೆ ಏನಾದ್ರೂ ಸರಿಯಾಗಿ ತಲೆ ಕೊಟ್ಟಿದ್ರೆ ತಲೆಗೆ ಬೀಳೋದು ಸರಿಯಾಗಿ. ಅದು ನಾನು ಹಿಂಗೆ ಬಗ್ಗೆ ಸ್ವಲ್ಪ ಟಚ್ ಆಗಿರೋದು ಬಂದು. ಕಲ್ಲಲ್ಲಿ ಹೊಡೆದಿದೆ. ಕಲ್ಲಲ್ಲಿ ಸರ್, ಕಲ್ಲಲ್ಲಿ ಹೊಡೆದಿರೋದು, ಚೊಂಬಲ್ಲಿ ಹೊಡೆದಿದೆ, ಚೊಂಬಲ್ಲಿ ಹೊಡೆದೈತೆ. ಸುಮ್ಮನೆ ಅವು ಏನ್ ಟಾರ್ಚರ್ ಕೊಡ್ತವೆ ಅದನ್ನ ಕೊಡ್ಸ್ಕೊಂಡು ಹ್ಯಾಂಡ್ಲ್ ಮಾಡಿದೀವಿ. ಅಂದ್ರೆ ನಿಮ್ಗೂ ವೇಟ್ ಬೀಳ್ತಾವಂತ ಆಯ್ತು. ಬೀಳ್ತವೆ. ಈಗ ಕ್ರೂರವಾಗಿರುವಂತ ಪ್ರೇತಾತ್ಮಗಳು ಇವೆ. ತೆಗೆದೆ ಏನ್ ಹಿಡ್ದಿರುತ್ತೆ ಕೈಲಿ ಅದನ್ನೇ ತೆಗೆದೆ. ಓಕೆ ಓಕೆ. ಮಣ್ಣು ಎರಚೋದು. ಸೊ ಸೇಫ್ಟಿ ಬೇಕಲ್ಲ ನೀವು, ಮತ್ತೆ ಇದು ಸ್ವಲ್ಪ ರಾಂಗ್ ಐತೆ, ಇದ್ರ ಹತ್ರ ಅಷ್ಟು ಎಚ್ಚರಿಕೆ ಇರ್ಬೇಕು ನಾವು. ಸೇಫ್ಟಿ ಅಂದ್ರೆ ಅವು ನಮ್ಮನ್ನ ಏನು ಮಾಡಕ್ಕಾಗಲ್ಲ, ಬಂದು ಟಚ್ಚು ಸುಧೆ ಮಾಡಕ್ಕಾಗಲ್ಲ. ಯಾಕೆಂದ್ರೆ ದೈವ ಬಲ ಇದೆ, ದೈವ ರಕ್ಷೆ ಇದೆ, ನಮ್ಮನ್ನ ಬಂದು ಟಚ್ಚು ಸುಧಾ ಮಾಡಕ್ಕಾಗಲ್ಲ. ಅಂದ್ರೆ ಅವು ಏನಪ್ಪ ಒಂದು ಕಲ್ಲಲ್ಲಿ ಹೊಡ್ಕೋಬಹುದು, ಏನೋ ಎಸಿಬಹುದು. ಅವು ಬಂದು ನಮ್ಮನ್ನ ಮೈ ಮೇಲೆ ಬಿದ್ದು ಏನೋ ಮಾಡಕ್ಕಂತೂ ಸಾಧ್ಯ ಇಲ್ಲ. ಅಷ್ಟೇ. ಸೊ ಬಟ್ ಒಂದು ಸ್ವಲ್ಪ ಹಾರಾಡ್ತವೆ. ಆಮೇಲೆ ಎಲ್ಲಿ ಗಂಟ ಸ್ವಲ್ಪ ಅದು ಮಂತ್ರಗಳನ್ನ ಹೇಳಿ ಅದಕ್ಕೊಂದು ವಿಧಾನ ತುಂಬವರೆಗೂ ಹಾರಾಡುತ್ತೆ. ಇಲ್ಲೇ ಕಿರ್ಚ್ಕೊಂಡು ಹೋದಂಗಾಗೋದು, ಈ ಕಿವಿ ಹತ್ರನೇ ಬಂದು ಕಿರ್ಚೋದು, ಇದೆಲ್ಲ ಅನುಭವಗಳಾಗ್ಬಿಟ್ಟಿದೆ ಸರ್. ಏನೋ ಹೇಳ್ತಾರಲ್ಲ ಭೂತ ಜಗತ್ತು ಅಂತ ಹೇಳ್ತಾರಲ್ಲ, ಆ ಥರ ಒಂದು ಅನುಭವಗಳಾಗ್ಬಿಟ್ಟಿದೆ. ನಿಮಗೆ ಏನಾದ್ರು ಕಾಣಿಸಿದ್ಯಾ ಮೇಡಮ್? ಈಗ ಓಕೆ ಇದೇನು ಮೈ ಮೇಲೆ ಬಂತು, ಅದ್ರ ಜೊತೆ ಮಾತಾಡ್ತೀರಾ? ನಾವು ಹೋಗ್ತಾ ಇರ್ತೀವಲ್ಲ, ನಮ್ ನೆಳ್ಳು ಯಾವ ತರ ಇದೆ ಅದೇ ತರ ಇರೋದು. ಕಾಣಿಸಿದ್ಯಾ ನಿಮ್ಗೆ? ಎಲ್ಲಾದ್ರೂ ಅನುಭವಗಳು ಏನಾಗಿದ್ರೆ ತಿಳಿಸಿ ಸರ್. ಅಂದ್ರೆ ನಾವು ಹೋಗ್ತಾ ಇರ್ತೀವಲ್ಲ, ಕಲ್ಲು ಪಲ್ಲ ಹಾಕ್ಸಕ್ ಹೋಗ್ತಾ ಇರ್ತೀವಲ್ಲ, ಅಲ್ಲೇನೆ ಓಡಾಡ್ತಾ ಇರ್ತದೆ. ಒಂಥರ ಗಾಳಿ ಬಿಡ್ತಾ ಬಂದಾಗ ಒಂಥರ ಬ್ಲಾಕ್ ಆಗಿ ಒಂದು ತೂರ್ದಂಗಿರುತ್ತೆ ಅದು. ಡೇನಲ್ಲ ನೈಟಲ್ಲ ನೀವು ಮಾಡೋದು? ಡೇನಲ್ಲಿ ನಾವು ಮಾಡೋದು, ನೈಟಲ್ಲಂತೂ ಮಾಡೋಕ್ಕಾಗಲ್ಲ. ನೈಟ್ಗೆ ನಾವು ಕಾಡಿಗೆ ಹೋಗೋಕ್ಕೂ ಆಗಲ್ಲ ಪರಿಸ್ಥಿತಿ ಇದ್ದಾಗ. ಯಾವಾಗಲೂ ನಿಂತ ನೀರು ಮಧ್ಯಾಹ್ನದ ಸಮಯ, ಅಂಥ ಸಮಯದಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಒಳಗಡೆ ನಾವು ಒಂದು ಪೂಜೆ ಪುನಸ್ಕಾರಗಳಿಗೆ ಇಟ್ಕೊಂಡಿರ್ತೀವಿ. ಆ ಟೈಮ್ನಲ್ಲಿ ನಾವು ಹೋದಾಗ ಈ ಸುಂಟ್ರ ಗಾಳಿ ಬಂದಾಗ ಸುತ್ತುವ ಬರುತ್ತೆ ನೋಡಿ, ಆ ಟೈಪ್ ಬರುತ್ತೆ, ಕಾಣುತ್ತೆ. ಬ್ಲಾಕ್ ಆಗಿ ಒಂಥರ ಒಂದು ಕಪ್ಪದು ಸ್ಕ್ರೀನ್ ಬಿಟ್ಟಿದ್ರೆ ಗಾಳಿ ಅದು ಆರುತ್ತಲ್ಲ, ಆ ಥರ ಸೇಮ್ ಇರೋದು ಅದೇ ಥರ ಇದೆ. ಸೊ ಈ ಥರದ್ದು ನಿಮಗೆ ಕಂಡಿದೆ ಸರ್. ಅಂದರೆ ನಾವು ನೋಡ್ತಾ ಇರ್ತೀವಿ, ಲೆಕ್ಕಕ್ಕೆ ತಗೊಳ್ಳಲ್ಲ ಅಷ್ಟೇ. ಯಾಕೆ ನಮ್ಗೆ ಅದು ಅನುಭವ ಆಗಿದೆ ಅಂದರೆ ಅದರಿಂದ ನಮ್ಗೆ ಸ್ವಲ್ಪ ಭಯನೂ ಇಲ್ಲ. ನೀವು ನಿಮ್ಮ ಸುತ್ತಮುತ್ತ ಮತ್ತು ನಿಮ್ಮ ಜೊತೆ ಸಪೋರ್ಟ್ಗೆ ನಿಮ್ಮ ಒಂದು ಟೀಮ್ ಯಾರಾದರೂ ನಿಮ್ಮ ಜೊತೆಯಲ್ಲಿ ಇರೋರಿಗೆ ಬೇರೆಯವ್ರಿಗೆಲ್ಲ ಏನು ಸೇಫ್ಟಿ ಮಾಡಿರ್ತಾರೆ? ಎಫೆಕ್ಟ್ ಯಾವುದೋ ಒಂದು ತಾಯ್ತ ಕೊಟ್ಟಿರ್ತೀವಿ ಸರ್. ಬಟ್ ಅದಿದ್ರೆ ವಾಪಸ್ ಇವ್ರಿಗೆ ಯಾರಿಗೂ ಏನು ಎಫೆಕ್ಟ್ ಆಗಲ್ಲ. ಈಗ ಅವು ಅಲ್ಲಿ ತಮ್ಮ ಇಚ್ಛೆಗಳನ್ನ ಈಡೇರಿಸ್ಕೊಳ್ತವೆ. ನಾನು ಇಂಥದ್ದೇ ತಿನ್ಬೇಕು, ಇಲ್ಲ ಇಂಥದ್ದೇ ಬಟ್ಟೆ ಹಾಕ್ಬೇಕು, ಇಂಥದ್ದೇ ಹೂವು ತರಬೇಕು, ಅವು ಕೆಲವು ಬೇಡಿಕೆಗಳಿರುತ್ತೆ. ಸೊ ಕೆಲವೊಂದು ಕೇಸುಗಳು ಮೇಡಮ್ ನಮ್ಮ ಗಮನಕ್ಕೆ ಕೆಲವೊಂದು ಕೇಸುಗಳು ಬಂದಿರೋದು ಈ ಆತ್ಮಕ್ಕೆ ಸಂಬಂಧಪಟ್ಟವೇನೆ. ಯಾವುದೋ ಒಂದು ಗಂಡು ಆತ್ಮಗಳು ಹೆಣ್ಣ ಒಂದು ದೇಹಕ್ಕೆ ಹೋಗಿ ಸೇರ್ಕೊಳ್ಳೋಂಥದ್ದು, ಮತ್ತು ಅವ್ರಿಗೆ ಸಾಂಸಾರಿಕವಾಗಿ ಬೇರೆ ಬೇರೆ ಕೆಲವೊಂದಷ್ಟು ತೊಂದರೆಗಳು ಕೊಡೋಂಥದ್ದು. ಸೊ ಇಲ್ಲಾಂದರೆ ಮೋಹಿನಿ ಅಂತ ನಾವು ಕರೀಬೋದು. ಹುಡುಗರಿಗೆ ಇದು ಮೋಹಿನಿ, ಹುಡುಗಿರಿಗೆ ಮೋಹನ. ಇವೆರಡೂ ಕೂಡ ಬೇರೆ ಬೇರೆ ಸಮಸ್ಯೆಗಳು ಮಾಡಿಕೊಡ್ತವೆ. ಸೊ ಈ ಥರ ಕೇಸುಗಳು ನಿಮ್ಮ ಗಮನಕ್ಕೆ ನಾನು ಬಂದು ಇವುಗಳು ಸರಿ ಮಾಡಿದ್ದೀರಾ? ಪ್ರೇತ ಮೋಹಿನಿ ಅಟ್ಯಾಕ್ ಆಗಿರುವಂಥ ಇದುವರೆಗೂ ನನಗೆ ಬಂದಿಲ್ಲ. ನನಗೆ ಪ್ರೇತ ಅಟ್ಯಾಕ್ ಆಗಿರುವಂಥದ್ದು, ಮನೆಯಲ್ಲಿ ಪ್ರೇತ ಚೇಷ್ಟೆ ಇರುವಂಥದ್ದು, ಇದನ್ನು ನಾನು ಹ್ಯಾಂಡಲ್ ಮಾಡಿದ್ದೀನಿ. ಸೊ ಮನೆ ಒಳಗಡೆ ಯಾವ ಥರ ಚೇಷ್ಟೆ? ಅಲ್ಲಿ ದೈವ ಸಂಚಾರ ಇರಲ್ಲ. ದೈವ ಸಂಚಾರ ಇರಲ್ಲ. ಅಲ್ಲಿ ಹೋಗಿ ಮನೆ ಒಳಗಡೆನೆ ಏನಾದರೂ ಮಾಡ್ತಾ ಇರ್ತೀರಾ? ಏನು ಮಾಡ್ತೀರಾ? ನಮ್ಮ ಪದ್ಧತಿ ಪ್ರಕಾರವಾಗಿ 4-8 ಮೂಲೆಗೂ ಇದು ಮಾಡಿ ಕೊಡುವಂಥದ್ದು, ಯಂತ್ರಗಳನ್ನು ಮಾಡೋದು ಕೊಡುವಂಥದ್ದು, ಕೆಲವು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಮಾಡಿಕೊಟ್ಟ ಮೇಲೆ ಅದು ಆಟೋಮೆಟಿಕ್ಕಾಗಿ ಅದು ಬೀಳ್ಕೊಡುಗೆ ಮನೆಯಿಂದ ಹೊರಗಡೆ. ಬಟ್ ಅದು ಆಟೋಮೆಟಿಕ್ ಹೋಗೋ ಅಂದರೆ ಹೋಗಲ್ಲ. ಬಟ್ ನೀವು ಒಂದು ಹೇಳಿದ್ರಿ ಕಲ್ಲು ಅದಕ್ಕೆ ಅಂತ ಉಣಿಸ್ತೀನಿ ಅಂತ. ಆ ಕಲ್ಲಿಗೆ ಎಲ್ಲದಕ್ಕೂ ಕಲ್ಲು ಹಾಕ್ಸೋಕ್ಕಾಗಲ್ಲ, ಎಲ್ಲದಕ್ಕೂ ಹಾಕೋಕ್ಕಾಗಲ್ಲ. ಅದು ಯಾವ ಪ್ರಬಲವಾಗಿದ್ದುಕೊಂಡು ನಾವು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ಏನೇ ಆದ್ರೂ ಅವ್ರನ್ನ ಬಿಡಲ್ಲ, ನಾನೇನಾದರೂ ಮಾಡ್ತೀನಿ ಅನ್ನೋದು ಇದಿರುತ್ತಲ್ಲ, ಅಂಥವ್ರಿಗೆ ಹಾಕಲ್ಲ. ಅಂದರೆ ಹಠ ಮಾಡೋ ಸಾಮಾನ್ಯವಾಗಿ ಹೋಗೋರು ಹೋಗ್ಬಿಡ್ತಾರೆ. ಅಂಥ ಟೈಮ್ನಲ್ಲಿ ಕೆಲವು ಫೋನ್ಗಳು ಬರ್ತಾ ಇರ್ತವೆ, ತೆಗಿಯೋಕ್ಕಾಗಲ್ಲ ಸರ್. ನಮ್ಮ ಪ್ರಾಣನೇ ಒತ್ತೆ ಇಟ್ಟಿರ್ತೀವಿ. ಅದೇನೋ ಹೇಳ್ತಾರಲ್ಲ,
ಆ ಥರ ಪರಿಸ್ಥಿತಿನಲ್ಲಿ ನಾವು ಕೂತಿರ್ತೀವಿ. ಒಂದು ಚೂರು ಯಾಮಾರ್ತ ಅಂತ ಅಂದರೆ ಅವ್ರ ಜೊತೆಗೆ ನಾವು ಇರಬೇಕಾಗುತ್ತೆ ಆ ಲೈನಲ್ಲಿ. ಅಂದರೆ ಇಲ್ಲಿ ತೊಂದರೆ ಆಗುತ್ತೆ, ತೊಂದರೆ ಸಿಕ್ಕಾಬಿಟ್ಟೆ. ಇದೇ ಡೇಂಜರ್ ಫೀಲ್ಡು ಅಂತ ಹೇಳ್ತಾ ಇದ್ದೀನಲ್ಲ ಸರ್. ಇದೊಂದೇ ಪ್ರೇತ ಉಚ್ಚಾಟನೆ ಒಂದು ಅಂತಲ್ಲ. ನಾವು ಯಾವುದೇ ಪೂಜೆ ಮಾಡಿದ್ರು, ಈಗ ನಾವು ಒಬ್ರಿಗೆ ಏನೋ ಮಾಟದ ಪ್ರಯೋಗ ಆಗಿರುತ್ತೆ, ನಾವು ಅವ್ರಿಗೆ ಅದನ್ನು ನಿವಾರಣೆ ಮಾಡಿಕೊಟ್ಟಿರ್ತೀವಿ, ಅವ್ರಿಗೆ ನೋವು ಕ್ಲಿಯರ್ ಆಗಿರುತ್ತೆ. ಆ ನೋವು ನಮಗೆ ಬಲಗೈ ಬರೋ ಸೆಳೆತ ಬರ್ಬೋದು, ಓಕೆ, ಅದು ನಮ್ಗೆ ಅಡಿಕ್ಟ್ ಆಗುತ್ತೆ. 24 ಗಂಟೆ ಟೈಮು ಆ ನೋವನ್ನ ನಾವು ತಿನ್ಬೇಕು. ಓಕೆ, ನೀವೀಗ ಎಲ್ಲೋ ಟ್ರಾವೆಲ್ಗಳು ತುಂಬ ಮಾಡ್ತಾ ಇದ್ದೀರಾ, ಲಾಂಗ್ ಜರ್ನಿಗೆ ಹೋಗ್ತೀರಾ. ಈ ಟ್ರಾವೆಲ್ ಹೋಗ್ಬೇಕಾದ್ರೆ ವೆಹಿಕಲ್ ರಿಪೇರಿನೋ ಇಲ್ಲ ಡಿಸ್ಟರ್ಬ್ ಆಗೋವಂಥದ್ದು ಇಲ್ಲ ದಾರಿ ತಪ್ಪು ಹೋಗೋವಂಥದ್ದು ಇಲ್ಲ ಯಾವಾಗೋ ನಾವು ಎಕ್ಸ್ಪೆಕ್ಟ್ ಮಾಡಿ ಈ ಟೈಮ್ಗೂ ರೀಚ್ ಆಗಿರ್ತೀವಿ, ಬಟ್ ಎಲ್ಲೋ ದಾರಿ ತಪ್ಪಾಗಿ ಲೇಟ್ ಆಗಿಬಿಡೋವಂಥದ್ದು, ಈ ಅನುಭವಗಳು ನನಗೆ ಅನುಭವ ಯಾವತ್ತೂ ಆಗಿಲ್ಲ ಸರ್. ಇವತ್ತಿನವರೆಗೂ ಒಂದಿನೂ ನನಗಾಗಿಲ್ಲ. ಗಾಡಿಗಳಲ್ಲಿ ಎಲ್ಲೂ ಡಿಸ್ಟರ್ಬ್ ಆಗಿಲ್ಲ. ವೆಹಿಕಲ್ ಕೆಡೋದೇ ಆಗಿರ್ಬೋದು, ಇನ್ನು ನಾವು ರೂಟ್ ತಪ್ಪೋಗಿರೋದೇ ಆಗೋದು ಯಾವುದೂ ಆಗಿಲ್ಲ. ಓಕೆ, ಅಂದರೆ ನೀವು ಯಾವುದೋ ಒಂದು ಕೇಸ್ಗೆ ಹೋಗ್ಬೇಕಾದ್ರೆ ನೀವು ಪೂಜೆ ಮಾಡೋ ತಾಯಿಯಿಂದ ಒಂದೇನೋ ನಮ್ಗೆ ರಕ್ಷಣೆ ಇದೆ ಸರ್. ನಮ್ಮ ಮನೆಯಿಂದ ಹೊರಗಡೆ ಬರೋವಾಗ ಈ ಕತ್ತಿಗೆ ಮಾಲೆ ಹಾಕ್ತೀನಲ್ಲ, ಇದು ಹಾಕದಾಗ್ಲೇ ತಾಯಿ ಎಲ್ಲಿದೆಯಾ, ಇವತ್ತು ನಾನು ಬೆಳಿಗ್ಗೆ ಹೋಗ್ತಾ ಇದ್ದೀನಿ ತಾಯಿ, ಬರೋವರೆಗೂ ನಿನ್ನ ಜವಾಬ್ದಾರಿ ನಾನು ಅಂತ ಹೇಳಿ ಕೈ ಮುಗ್ದೇನೆ ಹೋಗೋದು. ಸೊ ಅವ್ರಿಗೆ ನಿಮ್ಮಿಂದೆ ನನ್ಗೆ ಇವತ್ತಿನವರೆಗೂ ನಾನು ಮಾಡೋವಂಥ ಕೆಲಸದಲ್ಲಿ ತಾಯಿ ರಕ್ಷೆಯಾಗಿ ನಿಂತಿದ್ದಾಳೆ ಅನ್ನೋದು ನನಗೆ. ಓಕೆ, ಈಗ ಈ ತಾಯಿ ಪೂಜೆದು ನೀವೇನು ಮಾಡ್ತೀರಾ? ದಿನನಿತ್ಯ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಇದೆ, ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಮತ್ತು ನಮಗೆ ಆದಂಥ ಮಂತ್ರಪಠನೆಗಳಿದೆ, ಮಂತ್ರಪಠನೆ ಮಾಡುವಂಥದ್ದು. ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಆ ತಾಯಿಗೆ ಒಂದು ಬಲಿ ಪೂಜೆ ಅರ್ಪಿಸುವಂಥದ್ದು. ಇಷ್ಟು ಮಾಡ್ತಾ ಇರ್ತೀರ. ಸೊ ನಿಮ್ಮ ಹತ್ರಕ್ಕೆ ನಮ್ಮ ವೀಕ್ಷಕರು ಯಾವೆಲ್ಲ ತೊಂದರೆಗಳಿರೋರು ನಿಮ್ಮನ್ನು ಸಂಪರ್ಕ ಮಾಡ್ಬೋದು, ಯಾವ ಸಮಯದಲ್ಲಿ ನಿಮಗೆ ಫೋನ್ ಮಾಡಿ ಮಾತಾಡೋದು ಇಲ್ಲ ಡೈರೆಕ್ಟ್ ಭೇಟಿ ಮಾಡಬೇಕಂದ್ರೆ ಯಾವ ದಿನಗಳು, ಚಿಕ್ಕದಾಗಿ ನಿಮ್ಮದೊಂದಷ್ಟು ವಿಚಾರ ತಿಳಿಸಿ ಸರ್. ನನ್ನ ಭೇಟಿ ಮಾಡಬೇಕು ಅಂದರೆ ಗುರುವಾರ, ಶನಿವಾರ, ಭಾನುವಾರ, ಮತ್ತು ಯಾವ ಗಂಡ ಹೆಂಡತಿ ವಿಚಾರದಲ್ಲಾಗಿರ್ಬೋದು, ಸತ್ರು ಇದಾಗಿರ್ಬೋದು, ಮಾಟ ಮದ್ದು, ಮತ್ತು ಮಂಡಿ ನೋವು, ಚರ್ಮ ರೋಗ, ಪ್ರತಿಯೊಂದು ಪ್ರೇತ ಉಚ್ಚಾಟನೆ ಆಗಿರ್ಬೋದು, ವ್ಯಾಪಾರ ಅಭಿವೃದ್ಧಿಗಾಗಿರ್ಬೋದು, ಪ್ರತಿಯೊಂದು ಕೆಲಸಕ್ಕೆ ಅಂದರೆ ನೆಗೆಟಿವ್ ಥಾಟ್ಸ್ ಏನಿದೆ ಅಂಥ ಕೆಲಸಕ್ಕೆ ನಾನು ಯಂತ್ರಗಳನ್ನ ಕೊಡ್ತೀನಿ, ಬರ್ಬೋದು ಸರ್. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ. ಓಕೆ, ಸೊ ತೊಂದರೆಗಳಲ್ಲಿರೋರಿಗೆ ಇದು ಹೆಲ್ಪ್ ಆಗಲಿ. ಸೊ ವೀಕ್ಷಕರೇ, ಯಾಕಂದರೆ ಸೊ ಪ್ರಿಯದರ್ಶಿನಿ ಮೇಡಮ್ ಅವರು, ಸೊ ಅವ್ರ ಹತ್ರ ಯಾವ ಥರದ್ದು ಒಂದಷ್ಟು ವಿದ್ಯೆಗಳಿದ್ದಾವೆ, ಏನು ಅನುಭವ ಅವ್ರಿಗಾಗೈತಿ ಈ ಫೀಲ್ಡ್ ಎಂಟ್ರಿ ಆದಮೇಲೆ, ಸೊ ಇದ್ರ ಬಗ್ಗೆ ಚಿಕ್ಕದಾಗಿ ಒಂದು ಮಾತಾಡ್ಸಿದ್ದೀನಿ, ಒಂದಷ್ಟು ಅನುಭವ ತಿಳಿಸಿದ್ದಾರೆ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಹತ್ರ ಒಂದಷ್ಟು ತಾಳೆಗರಿ ಅಂತ ಹೇಳಿದರು, ಸೊ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇನ್ನೂ ಯಾವೆಲ್ಲ ಒಂದಷ್ಟು ಮೂಲಿಕೆಗಳು ಇಲ್ಲ ಬೇರೆ ವಿಚಾರಗಳು, ಕೇಸುಗಳ ಬಗ್ಗೆ, ಸೊ ನೆಕ್ಸ್ಟ್ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.